ಭಾರತೀಯ ಸೇನೆಯಲ್ಲಿ ಸುದೀರ್ಘ 30 ವರ್ಷಗಳ ಕಾಲ ದೇಶದ ಗಡಿ ಕಾಯೋ ಮೂಲಕ ನಿಸ್ವಾರ್ಥ ಹಾಗೂ ಶ್ರೇಷ್ಠ ಸೇವೆಯನ್ನ ಸಲ್ಲಿಸಿ ಇತ್ತೀಚೆಗೆ ನಿವೃತ್ತಿ ಹೊಂದಿರುವಂತಹ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಬಸವಾನಿಯ ಹೆಮ್ಮೆಯ ಯೋಧ ಕ್ಯಾಪ್ಟನ್ ಅಬೂಬಕರ್ ಅವರ ನಿಷ್ಠಾವಂತ ಬದುಕಿನ ಹಾಗೂ ದೇಶ ಸೇವೆಯ ಮಾದರಿ ಕಥೆಯನ್ನ ಕನ್ನಡ ಮುಸ್ಲಿಂ ಒಕ್ಕೂಟವು ನಿಮ್ಮ ಮುಂದಿಡ್ತಾ ಇದೆ. ಇವರು ಕ್ಯಾಪ್ಟನ್ ಅಬೂಬಕರ್ ತಮ್ಮ ಯೌವನದ ಅಮೂಲ್ಯ 30 ವರ್ಷಗಳನ್ನ ಭಾರತೀಯ ಸೇನೆಯಲ್ಲಿ ದೇಶದ ರಕ್ಷಣೆಗಾಗಿ ಮುಡಿಪಾಗಿಟ್ಟಂತಹ ವೀರ ಯೋಧ. ಕಠಿಣ ಹವಾಮಾನ, ಕಷ್ಟಕರ ಪರಿಸರ ಹಾಗೂ ದೇಶದ ಗಡಿಭಾಗಗಳಲ್ಲಿ ನಿಸ್ವಾರ್ಥದಿಂದ ಕರ್ತವ್ಯ ನಿರ್ವಹಿಸಿದಂತಹ ಇವರ ಸೇವೆಯು ಪ್ರತಿಯೊಬ್ಬ ಭಾರತೀಯನಿಗೂ ದೇಶ ಪ್ರೇಮದ ಪ್ರೇರಣಾದಾಯಕ ವಿಚಾರ. 30 ವರ್ಷಗಳ ಸುದೀರ್ಘ ನಿಸ್ವಾರ್ಥ ಸೇವೆ ಮುಗಿಸಿ ಹುಟ್ಟೂರಿಗೆ ಹಿಂದಿರುಗಿದ ಈ ಸೈನಿಕನಿಗೆ ಇಡೀ ಊರಿಗೂರೇ ಒಂದಾಗಿ ನಿಂತು ಗೌರವವನ್ನ ಸಮರ್ಪಿಸಿದೆ. ತಮ್ಮ ಸುದೀರ್ಘ ಸೇವೆಯ ನಂತರ ಸ್ವಗ್ರಾಮ ಬಸವಾನಿಗೆ ಆಗಮಿಸಿದಂತಹ ಕ್ಯಾಪ್ಟನ್ ಅಬೂಬಕರ್ ಅವರಿಗೆ ಊರಿನ ಜನತೆ, ಶಾಲಾ ಮಕ್ಕಳು ಹಾಗೂ ಶಿಕ್ಷಕರು ಅತ್ಯಂತ ವಿಜೃಂಭಣೆಯಿಂದ ಮೆರವಣಿಗೆಯ ಮೂಲಕ ಅದ್ದೂರಿ ಸ್ವಾಗತವನ್ನ ಕೋರಿದ್ದಾರೆ. ಈ ಸಂದರ್ಭದಲ್ಲಿ ಮಾಜಿ ಸಚಿವ ಕೆಮ್ಮನೆ ರತ್ನಾಕರ್ ಅವರು ಖುದ್ದಾಗಿ ಭೇಟಿಯನ್ನ ನೀಡಿ ಶಾಲು ಹೊದಿಸಿ ಸನ್ಮಾನಿಸಿ ಇವರ ಸುದೀರ್ಘ ದೇಶ ಸೇವೆಯ ಅಮೂಲ್ಯ ಕೊಡುಗೆಯನ್ನ ಮುಕ್ತ ಕಂಠದಿಂದ ಶ್ಲಾಘಿಸಿದ್ದಾರೆ. ವೀರ ಯೋಧ ಕ್ಯಾಪ್ಟನ್ ಅಬೂಬಕರ್ ಅವರ ಈ ನಿಷ್ಠಾವಂತ ದೇಶ ಸೇವೆ, ಅಪಾರ ದೇಶ ಪ್ರೇಮ ಹಾಗೂ ಶಿಸ್ತುಬದ್ಧ ಜೀವನ ಶೈಲಿಯು ಇಂದಿನ ಯುವ ಪೀಳಿಗೆಗೆ ಅತ್ಯಂತ ಸ್ಫೂರ್ತಿದಾಯಕವಾಗಿದೆ. ಗಡಿಯಲ್ಲಿ ಸವಾಲಿನ ವಾತಾವರಣದಲ್ಲೂ ಕೂಡ ಧೈರ್ಯದಿಂದ ನಿಂತು ನಾಡನ್ನ ಕಾಯ್ದಂತಹ ಅವರ ನಿಸ್ವಾರ್ಥ ಮನೋಭಾವವು ಪ್ರತಿಯೊಬ್ಬರಲ್ಲೂ ಕೂಡ ದೇಶಭಕ್ತಿಯ ಕಿಚ್ಚನ್ನ ಹೊತ್ತಿಸುವಂಥದ್ದು. ನಿವೃತ್ತಿಯ ನಂತರವೂ ಕೂಡ ಇದೀಗ ವಿವಿಧ ಶಾಲಾ ಕಾಲೇಜುಗಳಿಗೆ ಭೇಟಿಯನ್ನ ನೀಡಿ ವಿದ್ಯಾರ್ಥಿಗಳೊಂದಿಗೆ ತಮ್ಮ ಸೇನಾ ಜೀವನದ ಅನುಭವಗಳನ್ನ ಹಂಚಿಕೊಳ್ಳುತ್ತಾ ಅವರಲ್ಲಿ ಶಿಸ್ತು ಮತ್ತು ದೇಶ ಪ್ರೇಮದ ಮೌಲ್ಯಗಳನ್ನ ಬಿತ್ತೋ ಮೂಲಕ ಯುವ ಜನತೆಗೆ ದಾರಿ ದೀಪವಾಗಿದ್ದಾರೆ. ಸುದೀರ್ಘ 30 ವರ್ಷಗಳ ಕಾಲ ಭಾರತೀಯ ಸೇನೆಯಲ್ಲಿ ನಿಷ್ಠಾವಂತ ಯೋಧರಾಗಿ ಅಧಿಕಾರಿಯಾಗಿ ಸೇವೆಯನ್ನ ಸಲ್ಲಿಸಿ ಇದೀಗ ನಿವೃತ್ತಿ ಹೊಂದಿರುವಂತಹ ಸನ್ಮಾನ್ಯ ಕ್ಯಾಪ್ಟನ್ ಅಬೂಬಕರ್ ಅವರ ಮುಂದಿನ ಜೀವನವು ಸುಖ, ಶಾಂತಿ ಮತ್ತು ಸಮೃದ್ಧಿಯಿಂದ ಕೂಡಿರಲಿ. ನಿಸ್ವಾರ್ಥ ದೇಶ ಸೇವೆ ಸಲ್ಲಿಸಿದಂತಹ ಸೈನ್ಯಾಧಿಕಾರಿ ಕ್ಯಾಪ್ಟನ್ ಅಬೂಬಕರ್ ಅವರಿಗೆ ಕನ್ನಡ ಮುಸ್ಲಿಂ ಒಕ್ಕೂಟದ ಪರವಾಗಿ ಹಾರ್ದಿಕ ಅಭಿನಂದನೆಗಳನ್ನ ಹಾಗೂ ಸಲ್ಯೂಟ್ ಅನ್ನ ಸಲ್ಲಿಸುತ್ತೇವೆ. ಈ ತರಹದ ಕುತೂಹಲಕಾರಿ ಮಾಹಿತಿಗಾಗಿ ಕನ್ನಡ ಮುಸ್ಲಿಂ ಒಕ್ಕೂಟ ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.